ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನಿಂದ ಜನರಲ್ ಅಪ್ಟಿಟ್ಯೂಡನ್ನು ಶುರು ಮಾಡೋಣ. ಜನರಲ್ ಅಪ್ಟಿಟ್ಯೂಡ್ ಎಲ್ಲೆಲ್ಲಿ ಬೇಕಾಗ್ತದೆ ಅಂತ ನಿಮ್ಗೆ ನನಗಿಂತ ಜಾಸ್ತಿ ಚೆನ್ನಾಗಿ ಗೊತ್ತಿರ್ತದೆ. ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಕೂಡ ಜನರಲ್ ಅಪ್ಟಿಟ್ಯೂಡ್ ಬೇಕಾಗ್ತದೆ. 10th ಆದಮೇಲೆ ಇರ್ಬೋದು, PUC ಆದಮೇಲೆ ಇರ್ಬೋದು, ಇಂಜಿನಿಯರಿಂಗ್ ಆದಮೇಲೆ ಇರ್ಬೋದು, ಯಾವುದೇ ಡಿಗ್ರಿ ಆದಮೇಲೆ ಇರ್ಬೋದು, ಅಥವಾ ಮಾಸ್ಟರ್ಸ್ ಡಿಗ್ರಿಗೆ ಹೋಗಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿರ್ಬೋದು, PhDಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ಬೋದು. ಯಾವುದೇ ಎಕ್ಸಾಮ್ಸ್ ತೊಗೊಂಡ್ರೂ ಕೂಡ ಇವತ್ತಿನ ದಿನ ಜನರಲ್ ಅಪ್ಟಿಟ್ಯೂಡ್ ನಿಮಗೆ ಬೇಕಾಗ್ತದೆ. ಅದು ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು, ಪ್ರೈವೇಟ್ ಎಕ್ಸಾಮ್ಸ್ ಇರ್ಬೋದು, ಹೈ ಲೆವೆಲ್, ಲೋ ಲೆವೆಲ್, ಪ್ರತಿಯೊಂದರಲ್ಲೂ ಕೂಡ ಜನರಲ್ ಅಪ್ಟಿಟ್ಯೂಡ್ ಬೇಕಾಗ್ತದೆ. ಜನರಲ್ ಅಪ್ಟಿಟ್ಯೂಡಲ್ಲಿ ನಿಮ್ಮಲ್ಲಿ ಯಾವ ಸಾಮರ್ಥ್ಯನ ಚೆಕ್ ಮಾಡ್ತಾರೆ ಅಂದರೆ, ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಎಷ್ಟು ಫಾಸ್ಟಾಗಿ, ಎಷ್ಟು ಕ್ವಿಕ್ಕಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ತೀರಿ ಅನ್ನೋದನ್ನು ಚೆಕ್ ಮಾಡ್ತಾರೆ. ನಿಮ್ಮ ಕಮ್ಯುನಿಕೇಷನನ್ನು ಚೆಕ್ ಮಾಡ್ತಾರೆ, ನಿಮ್ಮ ರೀಸನಿಂಗ್ಸನ್ನು ಚೆಕ್ ಮಾಡ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ಅದನ್ನು ಎಷ್ಟು ಫಾಸ್ಟಾಗಿ ನೀವು ಸಾಲ್ವ್ ಮಾಡೋ ಎಬಿಲಿಟಿ ನಿಮ್ಮ ಹತ್ರ ಅದ ಅನ್ನೋದನ್ನು ಚೆಕ್ ಮಾಡಲಿಕ್ಕೋಸ್ಕರ ಜನರಲ್ ಅಪ್ಟಿಟ್ಯೂಡನ್ನು ಕಾನ್ಸೆಪ್ಟ್ಸನ್ನು ಇಂಟ್ರಡ್ಯೂಸ್ ಮಾಡಿರ್ತಾರೆ. ಈ ಜನರಲ್ ಅಪ್ಟಿಟ್ಯೂಡ್ ಕಾನ್ಸೆಪ್ಟ್ಸಲ್ಲಿ ಬಹಳ ಚಾಪ್ಟರ್ಸ್ಗಳಿರ್ತವೆ. ನೀವು ನೋಡ್ಬೋದು, ಇದನ್ನು ಮೇನ್ಲಿಯಾಗಿ ನ್ಯೂಮರಿಕಲ್ ಅಬಿಲಿಟಿ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ರೀಸನಿಂಗ್ ಅಂತೇಳಿ ಡಿವೈಡ್ ಮಾಡ್ಬೋದು. ನ್ಯೂಮರಿಕಲ್ ಅಬಿಲಿಟಿ ಅಥವಾ ಅರಿಥ್ಮೆಟಿಕ್ ಅಬಿಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಚಾಪ್ಟರ್ಸ್ ಯಾವ್ಯಾವ ಬರ್ತವೆ ಅಂತ ನೀವು ಲಿಸ್ಟನ್ನು ನೋಡ್ಬೋದು. ನಂಬರ್ ಸಿಸ್ಟಮ್, HCF, LCM, ಡೆಸಿಮಲ್ ಫ್ರ್ಯಾಕ್ಷನ್, ಸಿಂಪ್ಲಿಫಿಕೇಷನ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ಸ್, ಆವ್ರೇಜ್, ಪ್ರಾಬ್ಲಮ್ಸ್ ಆನ್ ನಂಬರ್ಸ್, ಪ್ರಾಬ್ಲಮ್ಸ್ ಆನ್ ಏಜಸ್, ಸರ್ಟ್ಸ್ ಆ್ಯಂಡ್ ಇಂಡಿಸಸ್, ಲಾಗರಿದಮ್ಸ್, percentage, profit loss, ratio, proportions, partnership, chain rule, pipes and cisterns, time and work, time and distance, boats and streams, problems on trains, the allegations and mixtures, simple interest, compound interest, area, volume, surface area, races, games, calendar, clocks, stock shares, permutation, combination, probability, discounts, heights and distance, odd man out ಆರ್ ಸೀರೀಸ್, ನಂಬರ್ ಸೀರೀಸ್. ಈ ರೀತಿ ಅನೇಕ ರೀತಿ ಚಾಪ್ಟರ್ಸ್ಗಳನ್ನು, ಇಲ್ಲಿ ಬರೀ 35 ಚಾಪ್ಟರ್ಗಳನ್ನು ಹಾಕಿರ್ಬೋದು. ನೀವು ಇವುಗಳನ್ನು ಸಬ್ ಡಿವೈಡ್ ಮಾಡಿಕೊಂಡು ಇನ್ನೂ ಅನೇಕ ಚಾಪ್ಟರ್ಗಳಿದ್ದಾವೆ ಅಂತ ಹೇಳ್ಬೋದು. ಕೆಲವು ಟೆಕ್ಸ್ಟ್ ಬುಕ್ಸ್ನವರು 54-60 ಚಾಪ್ಟರ್ಸ್ಗಳನ್ನು ಹೇಳ್ತಾರೆ. ಬಟ್ ಆ್ಯಸ್ ಪರ್ ಮೈ ನಾಲೆಜ್ ಈ 35 ಚಾಪ್ಟರ್ಸಲ್ಲಿ ಎಲ್ಲ ನ್ಯೂಮರಿಕಲ್ ಅಬಿಲಿಟಿ ಕವರ್ ಆಗಿಬಿಡ್ತದೆ. ಇದನ್ನು ಬಿಟ್ಟು ಎರಡನೇ ಪಾರ್ಟಲ್ಲಿ ಬರ್ತದೆ ಡಾಟಾ ಇಂಟರ್ಪ್ರಿಟೇಷನ್ ಅಂತೇಳಿ. ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಟ್ಯಾಬುಲೇಷನ್, ಬಾರ್ ಚಾರ್ಟ್ಸ್, ಪೈ ಚಾರ್ಟ್ಸ್ ಮತ್ತು ಲೈನ್ ಗ್ರಾಫ್ಸ್. ಇವುಗಳು ಬಂದಾಗ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನಿಮಗೆ ಮೊದಲೇ ಹೇಳಿದೆ, ಜನರಲ್ ಅಪ್ಟಿಟ್ಯೂಡ್ ಅಥವಾ ನ್ಯೂಮರಿಕಲ್ ಅಪ್ಟಿಟ್ಯೂಡ್ ಅಂತಕ್ಕಂಥದ್ದು ಪ್ರತಿಯೊಂದು ಜಾಬ್ಸಲ್ಲಿ ಬೇಕಾಗ್ತದೆ ಅಂತೇಳಿ. ಬಟ್ ಲೆವೆಲ್ಸ್ ಬೇರೆ ಇರ್ತದೆ, ಅದನ್ನ ನೀವು ತಿಳ್ಕೊಳ್ಬೇಕು. ಇಲ್ಲಿ ನಾನು 0th ಲೆವೆಲ್ ಏನು ಹೇಳ್ಬೋದು ಅಂತಂದರೆ, ನಿಮಗೆ ಪ್ಲಸ್ ಮಾಡಲಿಕ್ಕೆ ಬರ್ತಿರಬೇಕು, ಮೈನಸ್ ಗೊತ್ತಿರಬೇಕು, ಮತ್ತು ಡಿವೈಡೆಡ್ ಬೈ ಗೊತ್ತಿರಬೇಕು, ಮತ್ತು ಇಂಟು ಮಾಡೋದು ಹೆಂಗಂತ ಗೊತ್ತಿರಬೇಕು. ಈ 4 ಆಪರೇಷನ್ಸ್ ನಿಮಗೆ ಗೊತ್ತಿರಲೇಬೇಕು. 2 ನಂಬರ್ ಕೊಟ್ಟಾಗ ಕೂಡ್ಸೋಕೆ ಬರ್ತದೆ, 2 ನಂಬರ್ ಕೊಟ್ಟಾಗ ಕಳೆಯೋಕೆ ಬರ್ತದೆ, 2 ನಂಬರ್ನ ಡಿವೈಡ್ ಮಾಡೋಕ್ಕೆ ಬರಬೇಕು, 2 ನಂಬರ್ನ ಇಂಟು ಮಾಡೋಕ್ಕೆ ಬರಬೇಕು. ಈ ರೀತಿ ಬಂದಂದರೆ ಯು ಆರ್ ಎಲಿಜಿಬಲ್ ಟು ಸಾಲ್ವ್ ಅಪ್ಟಿಟ್ಯೂಡ್ ಪ್ರಾಬ್ಲಮ್ಸ್ ಅಂತೇಳಿ. ಇದರಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಫಾರ್ C ಗ್ರೇಡ್ ಜಾಬ್ಸ್ ಅಂತ ಬರ್ತದೆ. C ಗ್ರೇಡ್ ಜಾಬ್ಸಲ್ಲಿ ನೀವು ಕಾನ್ಸ್ಟೇಬಲ್ಸ್ ಆ್ಯಂಡ್ ಸೆಕೆಂಡ್ ಗ್ರೇಡ್ ಕ್ಲರ್ಕ್ಸ್, ಈ ರೀತಿ ಜಾಬ್ಸ್ಗಳು ಬರ್ತವೆ. ಆ ಜಾಬ್ಸ್ಗಳಲ್ಲಿ ನಿಮಗೆ ಅಪ್ಟಿಟ್ಯೂಡನ್ನು ಕೇಳಲಾಗ್ತದೆ. ಇದು ಲೆವೆಲ್ 1 ಅಂತೇಳಿ, ಅಂದರೆ ಸ್ವಲ್ಪ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಕೇಳ್ತಾರೆ. ಡೈರೆಕ್ಟಾಗಿ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ಸನ್ನು ಬರ್ತಿರಬೇಕು, ಆ ರೀತಿ. ಇದು ಕೂಡ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ಲೇ. ಇನ್ನೊಂದು ಬರ್ತದೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ಸ್. ಅದರಲ್ಲಿ ಗ್ರೇಡ್ B ಅಥವಾ B ಗ್ರೇಡ್ ಜಾಬ್ಸ್ ಬರ್ತದೆ. B ಗ್ರೇಡ್ ಜಾಬ್ಸಲ್ಲಿ 2 ಟೈಪ್ ಬರ್ತವೆ. ಒಂದು ನಾನ್ ಗೆಜೆಟೆಡ್, ಇನ್ನೊಂದು ಗೆಜೆಟೆಡ್ ಅಂತೇಳಿ. ನಾನ್ ಗೆಜೆಟೆಡಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಪ್ರೊಫೆಸರ್, ಈ ರೀತಿ ಪೋಸ್ಟ್ಗಳು ಬರ್ತವೆ. ಈ ಪೋಸ್ಟ್ಗಳಲ್ಲಿ ದೇ ಆರ್ ನಾನ್ ಗೆಜೆಟೆಡ್ ಅಂತಲೂ ಕೂಡ ಅಪ್ಟಿಟ್ಯೂಡ್ಗಳನ್ನು ಕೇಳಲಾಗ್ತದೆ. ಇದು ನಾ ಹೇಳ್ಬೋದು ಸ್ವಲ್ಪ ಡಿಫಿಕಲ್ಟ್. ಈ C ಗ್ರೇಡ್ ಜಾಬ್ಸ್ಗಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿರೋದು ನಿಮ್ಗೆ B ಗ್ರೇಡ್ ಜಾಬ್ಸ್ ನಾನ್ ಗೆಜೆಟೆಡಲ್ಲಿ ಸಿಗ್ಬೋದು. ಗೆಜೆಟೆಡ್ ಆಫೀಸರ್ಸ್ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಕಮಿಷನರ್, ಈ ರೀತಿ ಇರ್ತಕ್ಕಂಥ ಜಾಬ್ಸ್ಗಳು. ನಿಮ್ಮ UPSCಯಿಂದ ಬರ್ತಕ್ಕಂಥ ಜಾಬ್ಸ್ಗಳು, ಕೆಲವು KPSCಯಿಂದ ಬರ್ತಕ್ಕಂಥ ಜಾಬ್ಸ್ಗಳು ಗೆಜೆಟೆಡ್ B ಗ್ರೇಡ್ ಜಾಬ್ಸ್ ಅಂತ ಬರ್ತದೆ. ಆ ಜಾಬ್ಸಲ್ಲಿ ಕೂಡ ಅಪ್ಟಿಟ್ಯೂಡನ್ನು ಕೇಳಲಾಗ್ತದೆ. ಇಲ್ಲಿ ಸ್ವಲ್ಪ ಲೆವೆಲ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಬರ್ತದೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ಸನ್ನೇ ಕೂಡ. ಅದರಲ್ಲಿ PG ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತೇಳಿ. ನೀವು ಗೇಟ್ ಮತ್ತು ಮ್ಯಾಟ್ ಅಥವಾ ಕ್ಯಾಟ್ ಎಕ್ಸಾಮ್ಸ್ ಮೂಲಕ ನೀವು ಮುಂದೆ ಹೋಗ್ಬೋದು. ಯಾವುದು MSc, MTech, MS ಈ ರೀತಿ, ಅಥವಾ MBA, ಇನ್ನು ದೊಡ್ಡ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮಾಡಬೇಕಾದ್ರೆ ನಿಮ್ಗೆ ಅಪ್ಟಿಟ್ಯೂಡ್ಗಳನ್ನು ಕೇಳಲಾಗ್ತದೆ. ಅಲ್ಲೂ ಕೂಡ ಇವೇ ಚಾಪ್ಟರ್ಗಳನ್ನೇ ಇರ್ತವೆ, ಬಟ್ ಲೆವೆಲ್ ಹೈ ಇರ್ತದೆ. ಕ್ಯಾಟ್ ಮ್ಯಾಟ್ ಎಕ್ಸಾಮ್ಸ್ದ ಅಪ್ಟಿಟ್ಯೂಡ್ ಅಂತೂ ಈಗಿನ ಜನ್ರೇಷನಲ್ಲಿ ಫೇಮಸ್, ಭಾಳ ಟಫ್ ಇರ್ತದೆ ಅಂತ ಹೇಳಲಾಗ್ತದೆ. ಗೇಟಲ್ಲಿಯೂ ಕೂಡ ಸ್ವಲ್ಪ ಕ್ವಶನ್ಸ್ಗಳನ್ನು ಟಫ್ ಆಗಿರ್ತದೆ ಅಂತ ಹೇಳಲಾಗ್ತದೆ. ಆದ್ದರಿಂದ ನೀವು ಅಪ್ಟಿಟ್ಯೂಡನ್ನು ಕಲ್ತ್ಕೊಂಡ್ರೆ ಯಾವ ಎಕ್ಸಾಮ್ಸ್ ಆದರೂ ನೀವು ತಯಾರಾಗ್ಬೋದು. ಕೆಲವು ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಟರ್ನ ಅಲೋ ಮಾಡ್ತಾರೆ, ಕೆಲವು ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಟರ್ನ ಅಲೋ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾನ್ ಗೆಜೆಟೆಡ್ ಆಫೀಸರ್ಸ್ ಅಂತ ಎಕ್ಸಾಮ್ಸಲ್ಲಿ ಜನರಲ್ ಸ್ಟಡೀಸಲ್ಲಿ ಕ್ಯಾಲ್ಕುಲೇಟರ್ನ ಅಲೋ ಮಾಡೋಂಗಿಲ್ಲ.
ಅದರಲ್ಲಿ ಜನರಲ್ ಸ್ಟಡೀಸಲ್ಲೂ ಕೂಡ ಅಪ್ಟಿಟ್ಯೂಡ್ ಇರ್ತದೆ, ಆದರೂ ಕ್ಯಾಲ್ಕುಲೇಟರ್ ಅಲೋ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಗೇಟ್ ಅಂತ ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಟರ್ನ ಅಲೋ ಮಾಡಲಾಗ್ತದೆ, ಬಟ್ ಅಲ್ಲಿ ಕೂಡ ಅಪ್ಟಿಟ್ಯೂಡ್ ಇರ್ತದೆ. ಆದರೆ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಲೆವೆಲ್ಗಳು ಬೇರೆ, ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ ಲೆವೆಲ್ಗಳು ಬೇರೆ. ಓಕೆ, ದೆನ್ ಲಾಸ್ಟ್ ಏನಂತಂದರೆ ನಿಮಗೆ ಪ್ರೀ ರಿಕ್ವಿಸಿಟ್ಸ್ ಏನು ಬೇಕು, ಅಪ್ಟಿಟ್ಯೂಡ್ ಕಲೀಲಿಕ್ಕೆ ನಿಮಗೆ ಯಾವ ಸೆಟ್ ನಿಮ್ಮ ಹತ್ರ ಇರಬೇಕು ಅಂತ ನೋಡ್ಕೊಳ್ಳಿ. ಇವುಗಳನ್ನು ಕಲ್ತ್ಕೊಂಡು ಬನ್ನಿ, ನಾಳೆಯಿಂದ ಅಪ್ಟಿಟ್ಯೂಡ್ ಕ್ಲಾಸಸ್ಸನ್ನು ಶುರು ಮಾಡೋಣ. ದ ಫಸ್ಟ್ ಥಿಂಗ್, ನಿಮ್ಗೆ ಯಾವುದಾದ್ರೂ ನಂಬರ್ ಕೊಟ್ಟರೆ ಕೂಡ್ಸೋಕ್ಕೆ ಬರಬೇಕು, ಯಾವುದಾದ್ರೂ 2 ನಂಬರ್ ಕೊಟ್ಟರೆ ಕಳೀಲಿಕ್ಕೆ ಬರಬೇಕು, ಯಾವುದಾದ್ರೂ 2 ನಂಬರ್ ಕೊಟ್ಟರೆ ಅವುಗಳನ್ನು ಇಂಟು ಮಾಡಲಿಕ್ಕೆ ಬರಬೇಕು ಮತ್ತು ಡಿವೈಡ್ ಮಾಡಲಿಕ್ಕೆ ಬರಬೇಕು. ಇಂಟು ಮಾಡಲಿಕ್ಕೆ ಬರಬೇಕಂದ ತಕ್ಷಣ ನಾನು ನಿಮ್ಗೆ ಹೇಳ್ಬೋದು ಏನಂತಂದರೆ 1ರಿಂದ 15ರವರೆಗೂ ಮಗ್ಗಿ ಬರಬೇಕು. 1ರಿಂದ 15ರವರೆಗೂ ಮಗ್ಗಿ ಬರಬೇಕು. 1 ಸ್ಕ್ವೇರ್ ಎಷ್ಟು, 2 ಸ್ಕ್ವೇರ್ ಎಷ್ಟು, 4 ಸ್ಕ್ವೇರ್ ಎಷ್ಟು, 3 ಸ್ಕ್ವೇರ್ ಎಷ್ಟು, 4 ಸ್ಕ್ವೇರ್ ಎಷ್ಟು, 5 ಸ್ಕ್ವೇರ್ ಎಷ್ಟು ಅಂತೇಳಿ 25 ಸ್ಕ್ವೇರ್ ಎಷ್ಟು ಇಲ್ಲಿವರೆಗೂ ಕೂಡ ಕಂಠಪಾಠ ಮಾಡ್ಕೊಳ್ರಿ. 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, 4 ಕ್ಯೂಬ್, ಈ ರೀತಿ ಅಟ್ಲೀಸ್ಟ್ 15 ಕ್ಯೂಬ್ ಅದರವರೆಗೂ ಕೂಡ ಕಂಠಪಾಠ ಮಾಡ್ಕೊಳ್ಳಿ. ಈ ರೀತಿ ಪ್ರೀ ರಿಕ್ವಿಸಿಟ್ಸ್ ಆಗಿರ್ತಕ್ಕಂಥ ನಾಲೆಜ್ನ ನಿಮ್ಮ ಹತ್ರ ಇರಬೇಕು. ಬೆಸ್ಟ್ ಹೇಳ್ಬೇಕಂದ್ರೆ 10th ಕ್ಲಾಸ್ ಬುಕ್ ತೆಗಿರಿ, ಬುಕ್ ತೆಗೆದು ಒಂದು ಸತಿ ಆಡಿಸಿ ನನ್ನ ಕ್ಲಾಸ್ಗಳನ್ನು ನೋಡ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್, ಒಂದು ಸಜೆಷನ್ಸ್ ಏನು ಹೇಳ್ಬೇಕಂದ್ರೆ, ಅಪ್ಟಿಟ್ಯೂಡ್ ಸಾಗರ ಇದ್ದಂಗೆ ಭಾಳ ಚಾಪ್ಟರ್ಸ್ ಬರ್ತವೆ, ಅನೇಕ ಚಾಪ್ಟರ್ಗಳು ಬರ್ತವೆ. ಆಮೇಲೆ ಅನೇಕ ಟೀಚರ್ಸ್ಗಳು ಇರ್ತಾರೆ. ನಾನು ಈಗ ಶುರು ಮಾಡಿದ್ದೀನಿ, ನನಗಿಂತ ಮುಂಚೆ ಎಷ್ಟು ಜನ ಶುರು ಮಾಡಿದರೋ ಏನು, ಹೌದಲ್ಲ. ಹುಡುಗರಿಗೆ ಯಾಕೆ ಅಪ್ಟಿಟ್ಯೂಡ್ ಸ್ವಲ್ಪ ಟಫ್ ಆಗ್ತದೆ ಅಂತಂದರೆ, ಅವರು ಕಲಿತಕ್ಕಂಥ ಟೀಚರ್ಸ್ 1 ಚಾಪ್ಟರ್ 2 ಚಾಪ್ಟರ್ ಹೇಳ್ತಾರೆ, 3ನೇ ಚಾಪ್ಟರ್ 4ನೇ ಚಾಪ್ಟರ್ನ ಬೇರೆ ಟೀಚರ್ಸ್ಗಳಿಂದ ಕಲಿತಾರೆ. ಈ ರೀತಿ ಚೇಂಜ್ ಆಫ್ ಟೀಚರ್ ಆಗೋದ್ರಿಂದ ಅಪ್ಟಿಟ್ಯೂಡ್ ಟಫ್ ಆಗ್ತದೆ. ಸಜೆಷನ್ ಏನಂದರೆ, ನೀವು ಯಾರ ಹತ್ರ ಆದರೂ ಕಲೀರಿ, ನಾನು ನನ್ನ ಹತ್ರ ಕಲೀಲಿ ಅಂತಲೇ ಹೇಳೋಂಗಿಲ್ಲ. ನೀವು ಯಾವ ಟೀಚರ್ಸ್ನಾದರೂ ರೆಫರ್ ಮಾಡಿ, ಅವರಿಂದನೇ ಎಲ್ಲ ಚಾಪ್ಟರ್ಗಳನ್ನು ಕಲಿಬೇಕು. ಇದು 1ನೇ ಚಾಪ್ಟರ್ ನಂಬರ್ ಸಿಸ್ಟಮ್ ಯಾವ ಟೀಚರಿಂದ ಕಲ್ತಿರ್ತೀರಿ ಅವರಿಂದನೇ ಪ್ರತಿಯೊಂದು ಚಾಪ್ಟರ್ಸ್ಗಳನ್ನು ಕಲಿತ್ರೆ ನಿಮಗೆ ಬಹಳ ಈಸಿ ಆಗ್ತದೆ. ಯಾಕಂದರೆ ಡೆಸಿಮಲ್ ಫ್ರ್ಯಾಕ್ಷನ್ಸಲ್ಲಿ ಯಾವ ಟ್ರಿಕ್ಸ್ಗಳನ್ನು ಹೇಳಿರ್ತಾರ ಅವ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಏಜಸ್ಸಲ್ಲಿ, ನಂಬರ್ಸಲ್ಲಿ, ಲಾಗರಿಥಮ್ ಸರ್ಟ್ಸಲ್ಲಿ ಹೇಳಲಾಗ್ತದೆ. ರೇಷಿಯೋಸ್, ಪ್ರಪೋರ್ಷನ್ಸನ್ನು ಯಾವ ರೀತಿ ಹೇಳಿರ್ತಾರಲ್ಲ ಅದೇ ಟಾಪಿಕನ್ನು ತೊಗೊಂಡು ಪಾರ್ಟ್ನರ್ಶಿಪ್ಪು, ಪ್ರಾಫಿಟ್ ಲಾಸ್ಗಳನ್ನು ಹೇಳಲಾಗ್ತದೆ. ಪರ್ಸೆಂಟೇಜ್ಗಳನ್ನು ಚೆನ್ನಾಗಿ ಕಲ್ತಿದ್ರಿ ಅಂತಂದರೆ ಡಿಸ್ಕೌಂಟ್ಸಲ್ಲಿ ಅದನ್ನು ಯೂಸ್ ಮಾಡಲಾಗ್ತದೆ. ಟೈಮು, ವರ್ಕ್ ಮತ್ತು ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್ ಸೇಮ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಲಾಗ್ತದೆ. ಟೈಮ್ಸ್ ಆ್ಯಂಡ್ ಡಿಸ್ಟೆನ್ಸು ಮತ್ತು ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸು, ಟ್ರೈನ್ಸು, ಇವೆಲ್ಲವನ್ನೂ ಕೂಡ ಒಂದೇ ಟ್ರಿಕ್ನಲ್ಲೇ ಸಾಲ್ವ್ ಮಾಡಲಾಗ್ತದೆ. ಆದ್ದರಿಂದ ಆ ಟ್ರಿಕ್ಗಳನ್ನು ಆ ಟೀಚರ್ ಹೇಳ್ಕೊಟ್ಟಿರ್ತಾರೆ. ಆದ್ದರಿಂದ ಒಬ್ಬ ಟೀಚರಿಂದ ಮಾತ್ರ ಎಲ್ಲ ಚಾಪ್ಟರ್ಗಳನ್ನು ಕಲಿತ್ರೆ ನಿಮಗೆ ಕಂಪ್ಲೀಟ್ ಗ್ರಿಪ್ ಸಿಗ್ತದೆ. ಐ ಪ್ರಾಮಿಸ್ ಐ ವಿಲ್ ಡೂ ಆಲ್ ವಿಡಿಯೋಸ್. ನಾನು ಎಲ್ಲ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನನ್ನ ಚಾನಲಲ್ಲಿ. ನೀವು ಆ ಚಾನಲ್ ಮೂಲಕ ಸಾಲ್ವ್ ಮಾಡಿ. ಇದರಲ್ಲಿ ಫಸ್ಟ್ ಸ್ಲೈಡಲ್ಲಿ ನಿಮಗೆ ನಂಬರ್ ಇದೆ ಮತ್ತು ಮೇಲ್ ID ಇದೆ, ಅದೇ ವಾಟ್ಸಪ್ ನಂಬರ್ ಆಗಿರೋದ್ರಿಂದ ಯಾವುದಾದ್ರೂ ಕ್ವಶನ್ ತಿಳಿದಿಲ್ಲ ಅಂದರೆ ಫೋಟೋ ಕ್ಲಿಕ್ ಮಾಡಿರಿ, ವಾಟ್ಸಪ್ಪಲ್ಲಿ ಹಾಕಿ, ನಾ ಫ್ರೀ ಇದ್ದಾಗ ರಿಪ್ಲೈ ಮಾಡಿ ನಿಮ್ಮ ಜೊತೆಗೆ ಕನೆಕ್ಟೆಡ್ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.